ನಟಿ ಶ್ರುತಿ ಮೇಲೆ ಹಲ್ಲೆ ಮತ್ತು ಪ್ರಾಣ ಬೆದರಿಕೆಯ ಆರೋಪ ಬಂದಿರುವಂತದ್ದು ಮನೆ ಕೆಲಸದಾಕೆ ಶೋಭಾ ಮಾಡಿರುವಂತಹ ಆರೋಪ ಇದು 4 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತಹ ಶೋಭಾ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಮನೆ ಶೋಭಾ ಮಾತನಾಡ್ತಾ ಇದ್ರು ಇನ್ನೇನು ಹೇಳ್ತಾರೆ ಕೇಳೋಣ ಅವರಿಂದ ಪ್ರಾಣ ಭಯ ಇದೆ ತುಂಬಾ ಅವತ್ತು ಅವ್ರು ಹೊಡಿಬೇಕಾದ್ರೆ ಹೇಳಿದ್ರು ನಂಗೆ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಇವಾಗೇ ಹೊರಟೋಗ್ಬಿಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನು ಎಲ್ಲೂ ಹೋಗ್ಲಿ ಅಂತ ಹೇಳಿದಕ್ಕೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಾಳೆ ಬೆಳಗ್ಗೆ ನೀನು ಕಾಣಿಸ್ಕೂಡ್ದು ಅಂತ ಹೇಳಿದ್ರು ಅವ್ರು ಸತೀಶಣ್ಣ ಅಲ್ಲೇ ಇದ್ರು ಅವ್ರು ಹೇಳಿದ್ರು ಈ ವಿಷಯ ಎಲ್ಲ ಏನ್ ದೊಡ್ಡದಲ್ಲ ಬಿಡು ನನಗೆ ಇವಳನ್ನಂತೂ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳಿದ್ರು ನಾನು ಏನು ಕಳ್ತಾನೆ ಮಾಡಿಲ್ಲ ಅವ್ರ ಮನೇಲಿ ನಾನು ಅವ್ರ ಒಂದು ಲೆಟ್ರ್ ಬರ್ಸ್ಬಿಟ್ಟು ನನ್ನ ಕೈಯಿಂದ ಹೆಬ್ಬೆಟ್ಟು ಹೊತ್ತಿಸ್ಕೊಂಡಿದ್ದಾರೆ ಅವರು ನಾ ಹೇಳಿದ್ರು ನಾಳೆ ಎಲ್ಲ ವಿಷಯ ಹೇಳಿದ್ರೆ ನೀನು ಇಲ್ಲ ಪೊಲೀಸಿಗೆ ಕೊಟ್ಬಿಟ್ಟು ಜೈಲಿಗೆ ಕಳಿಸ್ತೀನಿ ಇಲ್ಲ ನೀನು ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ನಾನು 5 ವರ್ಷದಿಂದನೂ ಅವ್ರ ಮನೆ ಕೆಲಸ ಮಾಡ್ತಾ ಇದ್ದೀನಿ 2,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ 2,000 ರೂಪಾಯಿ ಸಂಬಳ ಬೇರೆ ಏನು ತಗೊಂಡೇ ಇಲ್ಲ ನಾನು ಅವ್ರ ಮನೆಯಿಂದ ನನ್ಗೆ ರೋಡಲ್ಲಿ ಈ ವಿಷಯ ಹೇಳಿದಾಗಿಂದ ರೋಡಲ್ಲಿ ಓಡಾಡೋಕ್ಕೂ ತುಂಬಾ ಭಯ ಆಗುತ್ತೆ ನನ್ನ ಮಗುನ ಇಟ್ಕೊಂಡಿದ್ದೀನಿ ಚಿಕ್ಕ ಮಗು 4 ವರ್ಷದ ಮಗುನ ಇಟ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಕೇಳ್ಕೊತಾ ಇದ್ದೀನಿ ಶ್ರುತಿ ಅಕ್ಕ ಅವ್ರ ವಿಷಯ ಎಲ್ಲ ಗೊತ್ತು ನನಗೆ ಅವ್ರ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಅವ್ರು ಯಾಕೆ ಹೊಡೆದ್ರು ಅಂದ್ರೆ ನನಗೆ ನೀನೇ ಎಲ್ಲರಿಗೂ ಹೇಳಿರೋದು ನಮ್ಮ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ನನ್ನ ಬೆಡ್ರೂಮ್ ವಿಷಯ ಎಲ್ಲ ತಗೊಂಡೋಗಿ ನೀನು ಹೇಳಿದ್ಯಾ ಅವ್ರಿಗೆ ಅಂತ ನನಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ ಇವರು ನಾನು ಇಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವರು ನಾನು ಹೇಳಿಲ್ಲ ಅಂತ ಹೇಳಿದ್ರು ನನಗೆ ಇಟ್ಕೊಂಡು ಹೊಡೆದು ಬಡ್ದು ಜೀವ ಬೆದರಿಕೆ ಆಗ್ತಾ ಇದ್ದಾರೆ ನನಗೆ ಸಾಯಿಸ್ಬಿಡ್ತೀನಿ ಅಂತ ಅವ್ರು ಏನೇ ಕೊಡಿದ್ರು ಅಂದ್ರೆ ನೀನೇ ನಮ್ಮ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ನಮ್ಮ ಮನೆ ಬೆಡ್ರೂಮ್ ವಿಷಯ ಎಲ್ಲ ತಗೊಂಡೋಗಿ ಹೇಳಿದ್ಯಾ ಅಂತಾನೆ ನನಗೆ ಜೋರಾಗಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಹೊಡೆದ್ರು ಅಕ್ಕ ನೀನ್ ಹೇಳಿದ್ಯಾ ಅಂತ ನಮ್ಮ ಮನೆ ಬೆಡ್ರೂಮ್ ವಿಷಯ ಎಲ್ಲ ತಗೊಂಡೋಗಿ ಹೇಳಿದ್ಯಾ ಅಂತ ನಾನು ಹೇಳಿಲ್ಲ ಆದ್ರೂ ಅವರಿಂದ ನನಗೆ ಪ್ರಾಣ ಭಯ ಇದೆ ಅವ್ರು ಹೇಳಿದ್ರು ನಂಗೆ ಹೊಡಿಬೇಕಾದ್ರೆ ಇವತ್ತು ರಾತ್ರಿ ನೀನು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕು ಇಲ್ಲಿಂದ ನಾಳೆ ಬೆಳಗ್ಗೆ ಕಾಣಿಸ್ಕೊಡ್ದು ಅಂತ ಹೇಳಿದ್ದಾರೆ ನನ್ಗೆ ಅವಾಗ ತುಂಬಾ ಭಯ ಸತೀಶ್ ಅಣ್ಣ ಹುಡುಗ ಹೇಳಿದ ಇಲ್ಲ ನಾನು ತುಂಬಾ ಕ್ರೈಮಲ್ಲಿ ಇಟ್ಕೊಂಡಿದ್ದೆಲ್ಲ ನೋಡಿದೀನಿ ಇವಳನ್ನಂತೂ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು ಅವರು ಅವಾಗ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದಕ್ಕೆ ಮಗು ಮುಖ ನೋಡಿ ನೀನ್ ಬಿಡ್ತೀನಿ ಇವಾಗ ಯಾರ ಹತ್ರ ಹೇಳ್ಕೊಡ್ದು ನೀನು ನಾನು ಹೇಳಿರೋ ವಿಷಯ ಇದೆಲ್ಲ ಹೊಡೆದಿದ್ದು ಕರ್ಸಿದ್ದು ಬೈದಿದ್ದೆಲ್ಲ ಹೇಳ್ಕೊಡ್ದು ನೀನು ಅಂತ ಹೇಳಿದಾರೆ ಹಂಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ನನ್ಗೆ ರೋಡಲ್ಲಿ ಓಡಾಡೋಕ್ಕೂ ಪ್ರಾಣ ಬೇಡ್ಕೊತಾ ಇದ್ದೀನಿ ನನ್ನ ರಕ್ಷಣೆ ಮಾಡಿ ಶ್ರುತಿ ಅಕ್ಕ ಅವರಿಂದ ನನಗೆ ತುಂಬಾ ಪ್ರಾಣ ಭಯ ಇದೆ ಅವ್ರು ಹೇಳಿದ್ರು ಈ ವಿಷಯ ಎಲ್ಲ ನೀನೇ ಹೇಳಿರೋದು ನನ್ಗೆ ಅಕ್ಕಪಕ್ಕ ಎಲ್ಲ ನಮ್ಮ ಬೆಡ್ರೂಮ್ ವಿಷಯ ಎಲ್ಲ ತಗೊಂಡೋಗಿ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ ನನಗೆ ಅವರು ಹಂಗಾಗಿ ಅವ್ರು ಹೇಳ್ತಾ ಇದ್ದಾರೆ ನೀನು ಹೇಳಿರೋದ್ರಿಂದನೇ ಎಲ್ಲ ಗೊತ್ತಾಗಿರೋದು ಅಂತ ಹೇಳಿದ್ದಾರೆ ನಾನು ಇಷ್ಟೇರು ಕೇಳಿಲ್ಲ ಅವರು ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನೀನು ಇವತ್ತು ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಮಗುನ ಕರ್ಕೊಂಡು ಹೊಟ್ಟೋಗ್ಬೇಕಿಲ್ಲ ನಾ ಈ ಊರಲ್ಲೇ ಎಲ್ಲೂ ಕಾಣಿಸ್ಕೊಡ್ದು ನಾಳೆ ಬೆಳಿಗ್ಗೆನೂ ಕಾಣಿಸ್ಕೊಡ್ತೀನಿ ನನ್ನ ಕಣ್ಣಿಗೆ ಎಲ್ಲೂ ಕಾಣಿಸಿದ್ರೆ ನಿನ್ನಂತೂ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಅವಾಗ ಅವ್ರು ಸತೀಶ್ ಅನ್ನೋ ಹುಡುಗ ಇದ್ದ ಇಲ್ಲ ಬಿಡು ಇವಳೇ ಹೇಳಿರೋದೆಲ್ಲ ಇವಳನ್ನಂತೂ ಉಳ್ಸಲ್ಲ ನಾನು ಮುಗಿಸ್ಬಿಡ್ತೀನಿ ನಾನು ಇದನ್ನೆಲ್ಲ ದೊಡ್ಡ ಕ್ರೈಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ದೊಡ್ಡ ವಿಷಯ ಅಲ್ಲ ನನಗೆ ಅಂತ ಹೇಳಿದ್ರು ಅವರು ಹಂಗಾಗಿ ನಾನು 5 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀನಿ ನಾನು ಅವ್ರ ಮನೇಲಿ 2,000 ರೂಪಾಯಿ ಸಂಬಳ ತಗೊಂತಾ ಇದ್ದೀನಿ ಸಂಬಳ ಅಲ್ಲದೆ ಬೇರೆ ಏನೂ ಇಸ್ಕೊಂಡಿಲ್ಲ ಅವ್ರ ಹತ್ರ ದಯವಿಟ್ಟು ನನ್ನನ್ನು ಕಾಪಾಡಿ ಶ್ರುತಿಯವರ ಮನೆ ಕೆಲಸಕ್ಕೆ ಶೋಭಾ ಮಾಡಿರುವಂತಹ ಆರೋಪ ಕೇಳಿದ್ರಿ ಈ ಆರೋಪಕ್ಕೆ ನಟಿ ಶ್ರುತಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುವರ್ಣ ನ್ಯೂಸ್ಗೆ ದೂರವಾಣಿ ಮೂಲಕ ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ ನನಗೆ ಈ ಮನೆ ಕೆಲಸಗಳ ವಿಚಾರ ಆಗಿ 1.5 ತಿಂಗಳಾಯ್ತು ಈ ಪ್ರಕರಣ ಈಗ ಯಾಕೆ ಬರ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಾನು ಎಲೆಕ್ಷನ್ ಹೋದಾಗ ನಾನು ಹೇಳ್ತೀನಿಮ್ಮ ನಾನು ಎಲೆಕ್ಷನ್ಗೆ 1.5 ತಿಂಗಳು ನನ್ನ ಮನೆಯನ್ನ ಈಕೆ ಮತ್ತು ಇನ್ನೊಬ್ಬ ಹುಡುಗನ ಚಿತ್ರದವ್ರನ್ನ ಬಿಟ್ಟು ಹೋಗಿದ್ದೆ ಬಿಟ್ಟೋದಾಗ ನನ್ನ ಮನೆಯನ್ನ ಇನ್ನಿಲ್ಲದಂತೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಈ ಹೆಣ್ಮಗಳು ನನ್ನ ಮನೆಯಲ್ಲಿದ್ದಂತ ಕೆಲವೊಬ್ಬ ವ್ಯಕ್ತಿ ನನಗೆ ಇವತ್ತು ಅವ್ರು ನನಗೆ ವಿರೋಧಿ ಅಂತ ಗೊತ್ತಿದ್ರು ಕೂಡ ನನಗೆ ಗೊತ್ತಿಲ್ದಂಗೆ ನಾನು ಕದ್ದು ಮುಚ್ಚಿ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಕೆಲ್ಸಕ್ಕೆ ಹೋಗೋದು ತಪ್ಪಲ್ಲ ಕೆಲಸದವ್ರು ಯಾರ ಮನೆಗ್ ಬೇಕಾದ್ರೂ ಕೆಲಸ ಮಾಡ್ಲಿ ಆದ್ರೆ ನನ್ನ ಮನೆಯ ಎಲ್ಲಾ ವಿಚಾರಗಳನ್ನ ಹೋಗಿ ಅಲ್ಲಿ ಚಾಡಿ ಚುಚ್ಚೋದು ಅವ್ರು ಬಂದು ನನ್ನ ಮೇಲೆ ಜಗಳ ಆಡೋದು ಈ ರೀತಿ ತುಂಬಾ ವಿಚಾರಗಳು ನಡೀತಾ ಇದ್ದಾಗ ನನ್ನ ಮನೆ ವಿಚಾರಗಳು ಯಾರು ಈ ತರ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಕೊನೆಯಲ್ಲಿ ನನ್ನ ಮನೆ ವಸ್ತುಗಳೆಲ್ಲ ಕಳ್ತನ ಆದಾಗ ನನ್ ಮನೆ ಹುಡುಗ ಒಪ್ಕೊಂಡ ನಾನೇ ಕದ್ದೆ ಅಂತ ಅವನು ಒಪ್ಕೊಳ್ತಾ ಸಮಯದಲ್ಲಿ ಈಕೆ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇರೋದು ನನಗ್ ಗೊತ್ತಿಲ್ಲದೆ ಕದ್ದು ಮುಚ್ಚು ನನ್ ಮನೆ ವಸ್ತುಗಳನ್ನ ಅವ್ರಿಗೆ ಹೋಗಿ ತಗೊಂಡ್ ಕೊಡ್ತಾ ಇರೋದು ಎಲ್ಲ ನನ್ಗೆ ಪ್ರಕರಣ ಗೊತ್ತಾದ್ಮೇಲೆ ಈಕೆನ್ ಕರ್ಸ್ ಕೇಳಿದಾಗ ಆಕೆ ಕೂಡ ತಪ್ಪು ಒಪ್ಕೊಂಡ್ಲು ನನ್ಗೆ ಆಕೆ ಮೇಲೆ ಅತ್ಯಂತ ಬೇಜಾರಾಯ್ತು ಯಾಕೆಂದ್ರೆ ಅವಳನ್ನ ನಾನು ಮಗು ತರ ಸಾಕಿದ್ದೆ ಆಕೆ ಮಗು ಒಂದ್ ಪೂಜಾನ ನನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದೆ ಆ ಮಗು ಸ್ಕೂಲ್ ಫೀಸ್ ನ ಕೂಡ ನಾನೇ ಕೊಡ್ತಾ ಇದ್ದೆ ಅಷ್ಟು ಪ್ರೀತಿಯಿಂದ ಸಾಕಿರೋಳು ನನಗೆ ಇಷ್ಟು ದ್ರೋಹ ಮಾಡಲ್ಲ ಅಂತ ನನಗೆ ಅತ್ಯಂತ ಬೇಜಾರಾಯ್ತು ಅವತ್ 4 ಮಾತು ಬೈದು ಕೆಲ್ಸದಲ್ಲಿ ತೆಗ್ದೆ ಅವಳನ್ನ ಅದಾದ್ ಮಾರನೇ ದಿವಸ ಕೂಡ ಅವ್ರ ಅಮ್ಮನ ಜೊತೆ ಬಂದು ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ ಅಂತಂದು ನಂಬಿಕೆ ದ್ರೋಹ ಆದ್ಮೇಲೆ ನಾನ್ ಸೇರ್ಸ್ಕೊಳಲ್ಲಮ್ಮ ನನ್ ಕೆಲ್ಸಕ್ಕೆ ಅಂತ ನಾನ್ ಹೇಳ್ದೆ ಇಷ್ಟಕ್ಕೆ ಆ ಪ್ರಕರಣ ಮುಗ್ದೋಯ್ತು ಅದಾದ್ಮೇಲೆ
ಈ ವಿಷಯನ ಇಟ್ಕೊಂಡು 3ನೇ ವ್ಯಕ್ತಿ ಈಕೆ ಯಾರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಆ ವ್ಯಕ್ತಿ ನನ್ನ ಮೇಲೆ ಪದೇ ಪದೇ ಫೋನ್ ಮಾಡೋದು, ಹರಾಸ್ ಮಾಡಕ್ ಶುರು ಮಾಡಿದ್ರು. ನೀನ್ ಈ ತರ ಏನೋ ಕೆಲಸದೊಳಗೆ ಹೊಡೆದಿದ್ಯಂತೆ, ನನ್ ಮನೆಗ್ ಬರೋದ್ರಿಂದ ನೀನೇನೋ ಬೈದಿದ್ಯಂತೆ, ಇದನ್ನ ಇಟ್ಕೊಂಡು ನಾನು ನಿನ್ನ ಏನ್ ಬೇಕಾದ್ರೂ ಮಾಡಬಲ್ಲೆ, ನಿನ್ನ ರಾಜಕೀಯವಾಗಿ ನಾನು ನಿನ್ನ ಮುಗಿಸ್ಬಲ್ಲೆ ಅಂತ ಹಲವಾರು ನನಗೆ ಫೋನ್ಗಳು ಬರ್ತಾ ಇದ್ರು, ಮನೆ ಮುಂದನೆ ಬರ್ತಾ ಇತ್ತು. ಇದು ನಟಿ ಶ್ರುತಿ ಅವರ ವರ್ಷನ್ ಮನೆ ಕೆಲಸಕ್ಕೆ ಮಾತ್ರ ಹೇಳ್ತಾ ಇರೋದು. ಹಲ್ಲೆ ನಡೆಸಿ ನನಗೆ ಪ್ರಾಣ ಬೆದರಿಕೆ ಕೊಟ್ಟಿದ್ದಾರೆ ಅಂತ. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಮನೆ ಕೆಲಸಕ್ಕೆ ಶೋಭಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಶೋಭಾ ಅವರೇ, ಶ್ರುತಿ ಅವರ ಮೇಲೆ ನಿಮ್ಮ ಆರೋಪ ಏನು? ಮನೆ ಅಂದ್ರೆ ಅಂಗಡಿಯಲ್ಲಿ ಈಚೆ ಕಡೆ ಗಾಡಿ ಹೋಗೋ ಸೌಂಡ್ ಬರುತ್ತೆ ಸ್ವಲ್ಪ. ನಾನು ಅವ್ರ ಮನೆಗೆ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಅವ್ರ ಮನೆಗೆ. ಹೇಳಿ ಶೋಭಾ, ಹೇಳಿ. 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಅವ್ರ ಮನೆಯಲ್ಲಿ. ಇತ್ತೀಚೆಗೆ ಇವಾಗ 3 ತಿಂಗಳಿಂದ ಸತೀಶ್ ಅನ್ನೋ ಹುಡುಗ ಬರ್ತಾ ಇದ್ದಾನೆ. ಮತ್ತು ಬಾಲು ಅನ್ನೋರು ಅವ್ರ ಫ್ರೆಂಡು ಬರ್ತಾರೆ ಹೋಗ್ತಾರೆ, ಇರೋದಿಲ್ಲ ಬರ್ತಾರೆ ಹೋಗ್ತಾರೆ. ಮತ್ತು ಅವ್ರು ಹೇಳಿದ್ರು ನಮ್ಮ ವಿಷಯ ಎಲ್ಲ ಯಾರಿಗಾನ ಹೇಳಿದ್ದೆ ಅಂತ ಕೇಳಿದ್ರು. ನನಗೆ ಫೋನ್ ಮಾಡಿದ್ರು ಒಂದು ದಿವಸ ಫಸ್ಟು ರಾತ್ರಿ 8ಗಂಟೆಗೆ, ಪಾಪು ಕರ್ಕೊಂಬ, ಆಟ ಸಾಮಾನು ಕೊಡ್ತೀನಿ ನಿನಗೆ ತಂದಿದ್ದೀನಿ ಅಂತ ಹೇಳಿದ್ರೆ, ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದೆ. ಇಲ್ಲ ಬೇಡ, ಇವಾಗೆ ಬಂದು ತಗೊಂಡೋಗಂತೆ. ಆಯಿತು ಅಂತ ಹೋದೆ. ನಾನು ಹೋಗಿದ್ದ ತಕ್ಷಣ ಬಾಗಿಲು ಹಾಕಿದ್ರು, ಪಾಪನ ಮೇಲೆ ಕರ್ಕೊಂಡು ಹೋಗು ಅಂತ ಹೇಳಿದರು. ಕರ್ಕೊಂಡೋಗಿ ಪಾಪನ ಕೂಡ ಹಾಕ್ಬಿಟ್ಟು ನನಗೆ ಅಕ್ಕ ಅವರು ಕೆಟ್ಟಾಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮನೆ ವಿಷಯ ಯಾರಿಗೆ ಹೇಳಿದ್ಯಾ, ಏನು ಹೇಳು ಅಂದರು. ಇಲ್ಲ ನಾನು ಯಾರಿಗೂ ಏನು ಹೇಳಿಲ್ಲ ಅಂದರು, ಕೇಳಿಲ್ಲ ಅವರು. ಆಮೇಲೆ ಕೆನ್ನೆಗೆಲ್ಲ ಹೊಡಿ ಸ್ಟಾರ್ಟ್ ಮಾಡಿದ್ರು, ಜೋರಾಗೆಲ್ಲ ತುಂಬ ಹೊಡೆದ್ರು ಕೆನ್ನೆಗೆ. ನಾನು ಇಷ್ಟೇ ಇರೋ ಕೇಳೇ ಇಲ್ಲ. ಇಲ್ಲ ನಾನು ಯಾರಿಗ ಹತ್ರ ಹೇಳಿಲ್ಲ ಅಂದರೂ ಕೇಳಿಲ್ಲ. ಅವ್ರ ಮನೆ ಕೆಲಸ ಮಾಡೋ ಮುನ್ನೇನೂ ಇದ್ದಾನೆ, ಅವನಿಗೂ ಹೊಡೆದ್ರು. ನೀವಿಬ್ಬರು ಸೇರ್ಕೊಂಡು ಏನು ಮಾಡಿದ್ರೆ, ಏನು ಹೇಳ್ಕೊಂಬಂದಿದ್ದೀರ ನನ್ನ ಬಗ್ಗೆ, ಎಲ್ಲರೂ ಜನ ನಿಂತೇ ಇದ್ರು ಅಂತ ಹೇಳ್ಕೊಂಬಂದಿದ್ದೀರ ಅಂತ ಹೊಡೆದ್ರು. ಆಮೇಲೆ ಹೇಳಿದೆ ನಾನು ಯಾರಿಗೂ ಹೇಳಿಲ್ಲ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ. ಆಮೇಲೆ ಮಗುಗೆ ಹೇಳ್ತಾ ಇತ್ತು, ಮಗುನ ಕರ್ಕೊಂಡ್ಬಂದರು. ಆಮೇಲೆ ಮತ್ತೆ ಮಾತಾಡ್ಸ್ಬಿಟ್ಟು ಕರ್ಕೊಂಡು ಹೋದ್ರು ಮೇಲೆಗಡೆ ಮಗುನ ಸ್ವಲ್ಪ ಸಮಾಧಾನ ಮಾಡಿ. ನಾನು ಹೇಳಿದೆ ಆಮೇಲೆ ನಾನಿವಾಗ ಹೇಳೋದು ಕೇಳೋ, ನೀನು ಹೇಳಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಮಗು ಮುಖ ನೋಡಿ ನೀನು ಬಿಡ್ತಾ ಇದ್ದೀನಿ. ನೀನೇನಾರು ಇವಾಗ ನಾನು ಕರೆಸಿದ್ದು, ನೀನು ಮಾತಾಡಿದ್ದು, ಹೊಡೆದಿದ್ದು, ಬೈದಿದ್ದು ಯಾರಿಗಾರು ಹೇಳಿದ್ರೆ ನಿನ್ನಂತೂ ಉಳಿಸಲ್ಲ, ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆವಾಗ ಸತೀಶ್ ಅನ್ನೋ ಹುಡುಗ ಹೇಳ್ತಾ, ಇಲ್ಲ ಇವಳನ್ನಂತೂ ಉಳಿಸಲ್ಲ, ಮುಗಿಸೇ ಬಿಡ್ತೀನಿ ಅಂತ ಹೇಳಿದ. ಅವಾಗ ಅವ್ರ ಪಕ್ಕ ಒಂದು ಹುಡುಗ ಇದ್ದ, ನಾನು ಇವಳನ್ನ ಮುಗಿಸ್ಬಿಡ್ತೀನಿ, ನೀನು ಹೋಗಿ ಜೈಲಲ್ಲಿ ಕೂತ್ಕೊತೀನಿ ಅಂತ ಹೇಳ್ದ. ಅವನಿಗೆ ಆಯಿತು ಅಂತ ಹೇಳ್ದ. ಅವನು ನಾನು ಇಷ್ಟು ಹತ್ತು ಕರೆದು ಕೈ ಕಾಲು ಹಿಡ್ಕೊಂಡ್ರು ಕೇಳಿಲ್ಲ. ಆಮೇಲೆ ಮಗು ಮುಖ ನೋಡಿ ಬಿಡ್ತೀನಿ ಅಂತ ಹೇಳಿದ್ರು. ಈ ವಿಷಯ ನಾನು ಕರೆದಿದ್ದೆ ನಿನಗೆ, ಯಾರಿಗಾದ್ರೂ ನಾಳೆ ಬೆಳಿಗ್ಗೆ ಹೇಳಿದ್ರೆ ನಿನ್ನಂತೂ ಮುಗಿಸ್ಬಿಡ್ತೀವಿ, ಇಲ್ಲ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಿನ್ನ ಮನೆ ಖಾಲಿ ಮಾಡಿಬಿಡು, ಈ ಊರೇ ಬಿಟ್ಟು ಹೊಟ್ಟೋಗ್ಬೇಕು ಅಂತ ಹೇಳಿದ್ರು. ನಾನು ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ನಮ್ಮ ಪಾಪು ನಾಳೆಯಿಂದ ಸ್ಕೂಲು ಅಡ್ಮಿಷನ್ ಮಾಡಿದ್ದೆ ಅಂತ ಹೇಳಿದಕ್ಕೆ, ಸರಿ ಮಗು ಮುಖ ನೋಡಿಬಿಡ್ತಾ ಇದ್ದೀನಿ, ಹುಷಾರು, ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಆಮೇಲೆ ಅವ್ರು ಬಾಲಣ್ಣ ಅನ್ನೋರು ಬಂದರು. ಅವ್ರು ಬಂದ್ಬಿಟ್ಟು ಸರಿ ಇವಳನ್ನ ಮನೆ ಹತ್ರ ಬಿಟ್ಬಿಟ್ಟು ಇವಳ ಮನೆಯೆಲ್ಲ ನೋಡಿಕೊಂಡು, ಇವಳ ಮನೆ ಇವಳ ತಾಯಿ ಮನೆ ಎಲ್ಲ ನೋಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ನಾನು ಕಾರಲ್ಲಿ ಕರ್ಕೊಂಡು ಹೋದರು. ಅವ್ರದ್ದು ಶಿಪ್ಪಲ್ಲಿ ಬಾಲಣ್ಣ ಅಂತ ಇದೆಲ್ಲ ಅವ್ರ ಶಿಪ್ ಕಾರ್ ಇದೆ, ಅದ್ರಲ್ಲಿ ಕರ್ಕೊಂಡು ನಮ್ಮ ತಾಯಿ ಮನೆ ನೋಡಿಕೊಟ್ರು. ಆಮೇಲೆ ಅವರು ನಮ್ಮ ಮನೆ ಹತ್ರ ಕರ್ಕೊಂಡ್ಬಂದರು. ಒಂದು ಸ್ವಲ್ಪ ದೂರದಲ್ಲಿ ಬಿಟ್ಟರು ಸ್ವಲ್ಪ ದೂರದಲ್ಲಿ. ಅವಾಗ ಹೇಳಿದ್ರು, ಹುಷಾರು, ಯಾರ ಹತ್ರ ಹೇಳೋಕ್ಕೆ ಹೋಗ್ಬೇಡ, ಹೇಳಿದ್ರೆ ನಿನಗೆ ತೊಂದರೆ ಆಗುತ್ತೆ ನಾಳೆ ದಿವಸ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಆಮೇಲೆ ಕೆಲಸಕ್ಕೇನು ಬೇಡ ಬರೋದು ನೀನು ಅಂತ ಹೇಳಿದರು. ಎಷ್ಟು ಹೇಳಿ ಬರ್ತೀನಿ ಅಂತ ಹೇಳಿದ್ರು, ಬೇಡ ನೀನು ನನ್ನ ಮನೆ ಇಷ್ಟೆಲ್ಲ ವಿಷಯ ಗೊತ್ತಾಗಿದ್ರು ನೀನು ಬರ್ಕೊಡ್ತೀನಿ, ನಾನು ಹೇಳಿ ಕಳಿಸ್ತೀನಿ ಮನೆ ಹತ್ರ, ಅವಾಗ ಬಾ ಅಂತ ಹೇಳಿದ್ರು. ನನ್ನ ಫೋನೆಲ್ಲ ಇಸ್ಕೊಂಡ್ಬಿಟ್ರು ಅವರು. ಫೋನ್ ಇಸ್ಕೊಂಡ್ರು. ಫೋನ್ ಕೊಡಿ ಅಂದರು, ಕೊಡಲಿಲ್ಲ. ನಾನೇ ಕೊಡ್ತೀನಿ ಹೋಗು, ಆಮೇಲೆ ನನ್ನ ಹತ್ರ ಮಾತಾಡೋದಿದೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ 1 ತಿಂಗಳ ಮೇಲೆ ಆಯ್ತು ನಾನು ಅವ್ರ ಮನೆ ಕೆಲಸಕ್ಕೆ ಹೋಗಿ. ಮತ್ತು ನಿನ್ನೆ ರಾತ್ರಿ ನಾನು ನನ್ನ ಗಂಡ ನಮ್ಮ ಪಾಪು ಮನೆಗೆ ಹೋದಾಗ ಒಂದು ಬೈಕಲ್ಲಿ ನಮ್ಮ ಮನೆ ಮುಂದೆ 2 ಹುಡುಗರು ನಿಂತಿದ್ರು. ಅವ್ರು ಹೇಳಿದರು, ಶ್ರುತಿ ಅಕ್ಕ ನಿಮ್ಮ ಹತ್ರ ಮಾತಾಡಬೇಕಂತೆ, ತೊಗೊಳ್ಳಿ ಫೋನಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು. 10 ನಿಮಿಷ ಆದಮೇಲೆ ಫೋನ್ ಬಂದಮೇಲೆ ಆ ಹುಡುಗ ತೊಗೊಬಂದು ಕೊಟ್ಟ. ಆ ಹುಡುಗನ ಫೋನ್ ಬಂತು ಅಕ್ಕಂದು. ಏನು ತಾಯಿ ಎಲ್ಲಿದೆಯಾ ಅಂದರು. ನಾನು ಮಾಮೂಲಿ ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಪಾಪು ದೊಡ್ಡೋಳಾಗಿದ್ದಾಳೆ, ಬಾ ನೀನು ಪಾಪಗೆ ನೀರೆಲ್ಲ ಹಾಕಬೇಕು, ನನಗೆ ಸಹಾಯ ಆಗುತ್ತೆ, ಇವಾಗ ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡಿದ್ರು. ನಾನು ಹೇಳಿದೆ, ಇಲ್ಲ ನಾನು ಬರೋಲ್ಲ ಕೆಲಸಕ್ಕೆ, ನಾನು ಇವಾಗ ಎಲ್ಲಿ ಮಾಡ್ತಾಯಿದ್ದೆ ಅಲ್ಲಿ ನಂಗೆ ಕರೆಕ್ಟಾಗಿದೆ ಕೆಲಸ, ನನ್ನ ಟೈಮಿಂಗ್ ಪಾಪು ಕರ್ಕೊಬರೋದೆಲ್ಲ ಕರೆಕ್ಟಾಗಿದೆ. ಸರಿ 20ನೇ ತಾರೀಕಾದರೂ ಬಾ, ನಮ್ಮ ಮನೆಗೆ ಫಂಕ್ಷನ್ ಇದೆ, ಬರಬೇಕು ನೀವೆಲ್ಲ ಅಂತಂದು. ಸರಿ ಆಯಿತು ಅಂತ ಹೇಳಿದೆ. ಹಂಗಾಗಿ ನಾನು ಅವ್ರು ಬಂದಾಗ ಹೇಳ್ದಾಗಿದ್ದ ನನಗೆ ತುಂಬ ಭಯ ಆಗಿದೆ, ಏನು ಕರೆದಿದ್ದಾರೋ ಅವರು ಏನು ಮಾಡಿಬಿಡ್ತಾರೋ ಅಂತ ಭಯ ಆಗಿದೆ. ಆಮೇಲೆ ಒಂದಿನ ರಾತ್ರಿ ಫೆಬ್ರವರಿ ಅಂತ ಹೇಳ್ತಾರೆ, 14th ಅಂತ ಹೇಳ್ತಾರೆ. ನನಗೆ ಆ ದಿವಸನೂ ಏನಂದರೆ ಗೊತ್ತಿಲ್ಲ. ಕೇಕ್ ಕಟ್ ಮಾಡಬೇಕು, ಪಾಪುಗೆ ಕರ್ಕೊಂಬಾ ಹೋಗಿವಂತೆ ಅಂತ ಹೇಳಿದ್ರು. 8:30 ಅವ್ರು ಫೋನ್ ಮಾಡಿದ್ರು. 8:30 ಹೋದೆ ನಾನು ಆಟೋ ಹತ್ಕೊಂಡು. ಹೋದಾಗ
ಸತೀಶ ಮತ್ತು ಅವ್ರ ಮನೆ ಕೆಲಸ ಮಾಡ್ತಾನೆ ಇನ್ನೊಬ್ಬ ಮುನಿ ಅಂತ ಇದೆ, ಅವನು, ನಾನು, ನಮ್ಮ ಪಾಪು, ಅವ್ರ ಮಗಳು ಮಿಲ್ಲಿ ಎಲ್ಲ ಇದ್ದರು. ಎಲ್ಲ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಎಲ್ಲ ಕೇಕೆಲ್ಲ ಮಕ್ಕಕ್ಕೆಲ್ಲ ಹಚ್ಕೊಂಡೆಲ್ಲ ಆಟ ಆಡಿದ್ರು. ಆಮೇಲೆ 10:30 ಆಯಿತು. 10:30 ಆಗಿದ ತಕ್ಷಣ ನಾನು ಆಟದಲ್ಲಿ ಕರ್ಕೊಬಂದು ಆಟಗೆ ನಮ್ಮ ಮನೆ ಕಳಿಸ್ಬಿಟ್ರು. ಹೋಗಿ ಆಯಿತು ಬೆಳಿಗ್ಗೆ ಬಾ ಅಂತ ಹೇಳಿದ್ರು. ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡಿ ಆಟ ಆಡಿದ್ರೆಲ್ಲ. ಅವತ್ತೊಂದು ರಾತ್ರಿ ಅಷ್ಟೇ ನಾನು 8:30ಗೆ ಅವ್ರು ಕರೆದಿದ್ದಕ್ಕೆ ಫೋನ್ ಮಾಡಿ ಹೋಗಿದ್ದೆ. ಇನ್ನೊಂದು ದಿವಸ ಯಾವಾಗಂದರೆ ಅದೇ ಅವರು ಶ್ರುತಿ ಅಕ್ಕ ಈ ವಿಷಯ ಯಾರಿಗಾನ ಹೇಳಿದ್ಯಾ ಅಂತ ಕರೆಯೋಕ್ಕೋಸ್ಕರ ಕರೆದಿದ್ರಲ್ಲ, ಅವತ್ತು ಹೋಗಿದ್ನಲ್ಲ, ಅವತ್ತೊಂದು ದಿವಸ ಹೋಗಿದ್ದೆ. ಇಷ್ಟಲ್ಲದೆ ಬೇರೆ ಯಾವತ್ತೂ ನಾನು ಅವ್ರ ಮನೆಗೆ ರಾತ್ರಿ ಹೊತ್ತು ಹೋಗಿಲ್ಲ. ಶೋಭಾ ಅವರು ಯಾವಾಗ ನಿಮ್ಮ ಮೇಲೆ ಶ್ರುತಿಯವರು ಹಲ್ಲೆ ಮಾಡಿರೋದು? ನಾನು ಏನು ಹೇಳ್ತೇನೆ ಅಂದರೆ ನಂಗೆ ಶ್ರುತಿ ಅಕ್ಕರಿಂದ ತುಂಬ ಜೀವ ಭಯ ಇದೆ. ಮೇ 1ಕ್ಕೆ ಈ ಘಟನೆ ನಡೆದಿರೋದಾ? ನಿಮ್ಮ ಮಗುನ ಅವ್ರು ಕೂಡಿ ಹಾಕಿದ್ರಾ ಕರ್ಕೊಂಡು ಹೋಗಿ? ಹೋದ ತಿಂಗಳು ಅದೇ ಅವತ್ತು ರಾತ್ರಿ ಕರೆದ್ರು, ಫೋನ್ ಮಾಡಿ ಆಟ ಸಾಮಾನು ತಂದಿದ್ದೀನಿ ಬಾ ಅಂತ ಕರೆದ್ರು. ನಾನು ಹೌದೆಲ್ಲ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೆ. ಅವ್ರು ಕೇಳಿಲ್ಲ, ಇಲ್ಲ ಇವಾಗೆ ಬಂದು ತೊಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಅವಾಗ ಹೋದಾಗ ನಮ್ಮ ಪಾಪನ ಕರ್ಕೊಂಡು ಮೇಲ್ಗಡೆ ಹೋಗು ಅಂತ ಹೇಳಿದ್ರು. ಒಂದು ಹುಡುಗ ಇದ್ದ ಅವ್ರ ಮನೇಲಿ, ಅವ್ರು ಕರ್ಕೊಂಡು ಹೋದಾಗ ಮೇಲೆ ಕೂಡ ಹಾಕಿದ್ರು ಪಾಪನ ಕರ್ಕೊಂಡೋಗಿ. ಅವಾಗ ನನಗೆ ಹಾಲಲ್ಲಿ ಕೂತ್ಕೊ ಅಂತ ಹೇಳಿದ್ರು, ಕೂತ್ಕೊಂಡೆ. ಅವಾಗ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂತ ಕೇಳಿದೆ. ನನ್ನ ಮನೆ ವಿಷಯ ನೀನು ಯಾರ ಹತ್ರ ಹೇಳಿದ್ಯಾ, ಏನು ಹೇಳಿದ್ಯಾ, ಒಪ್ಕೊಂಬಿಡು ಅಂತ ಹೇಳಿದ್ರು. ನಾನು ಯಾರ ಹತ್ರ ಏನೇ ಹೇಳಿಲ್ಲ ಅಂದರೂ ಕೇಳಿಲ್ಲ. ಅವರು ಹೊಡಿತಾನೆ ಇದ್ರು, ಬೈತಾನೆ ಇದ್ರು, ಕೆಟ್ಟಾಗೆಲ್ಲ. ಏನು ಹೇಳಿದ್ಯಾ ಹೇಳು, ನನ್ನ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಅಂತ ಎಲ್ಲ ತೊಗೊಂಡೋಗಿ ಹೇಳಿದ್ಯಾ ನೀನು, ನನ್ನ ಬೆಡ್ರೂಮ್ ವಿಷಯ ಎಲ್ಲ ತೊಗೊಂಡೋಗಿ ಹೇಳಿದ್ಯಾ ಅಂತೇಳಿ. ನಾನು ಇಲ್ಲ ಹೇಳಿಲ್ಲ ಅಂದರೂ ಕೇಳಿಲ್ಲ ಅವರು. ಇಲ್ಲ ನೀನೇ ಹೇಳಿರೋದು, ಒಪ್ಕೊಂಬಿಡು ಅಂತೇಳಿ ತುಂಬ ಹೊಡೆದ್ರು ನನಗೆ. ಅಷ್ಟಾದ್ರೂ ಆಮೇಲೆ ಕೈ ಕಾಲೆಲ್ಲ ಹಿಡ್ಕೊಂಡು ಬೇಡ್ಕೊಂಡೆ, ನಾನು ಹೇಳಿಲ್ಲ ಅಂತ. ಸರಿ ಬಿಡ್ತೀನಿ, ನಿನ್ನ ಮಗು ಮುಖ ನೋಡಿಬಿಡ್ತೀನಿ, ಆದರೆ ನೀನು ಇವತ್ತು ರಾತ್ರಿ ಮನೆ ಬಿಟ್ಟು ಹೋಗ್ಬೇಕು, ನೀನು ಇರಬಾರ್ದು, ಈ ಊರಲ್ಲೇ ಇರಬಾರ್ದು ಅಂತ ಹೇಳಿದ್ರು. ನಾನು ಎಲ್ಲಿ ಹೋಗ್ಲಿ ಅಂತ ಕೇಳಿದಾಗ ತುಂಬ ಕೈ ಕಾಲು ಹಿಡ್ಕೊಂಡು ಕೇಳಿದ್ದಕ್ಕೆ ಅವಾಗ ಹೇಳಿದ್ರು, ಸರಿ ಆಯಿತು ಬಿಡು, ಈ ವಿಷಯನೇ ನಾನು ಕರೆಸಿದ್ದೆ, ಮಾತಾಡಿದ್ದು, ಫೋನ್ ಮಾಡಿದ್ದು ಎಲ್ಲ ಯಾರ ಹತ್ರ ಹೇಳ್ಕೊಡ್ತು, ಹೊಡೆದಿದ್ದಾಗಲಿ. ನಾನು ಫೋನ್ ಕೇಳಿದ್ರೆ ನೀನು ಯಾರಾದರೂ ಫೋನ್ ಕಳೆದೋಯ್ತು ಅಂತ ಹೇಳು, ಕಿತ್ಕೊಟ್ರು ಅಂತ ಹೇಳ್ಬೇಡ ಅಂತ ಹೇಳಿದ್ರು. ಆವತ್ತಿಂದ ನಾನು ಯಾರ ಹತ್ರನೂ ಹೇಳಿರಲಿಲ್ಲ. ಅವ್ರು ಹೊಡೆದ ಮೇಲೆ ನನ್ನ ಮನಸ್ಸು ತಡೀಲಿಲ್ಲ. ಈ ಥರ ನನಗೆ ಶ್ರುತಿ ಅಕ್ಕವ್ರ ಮನೆಗೆ ಬಂದು ಕೆಲಸ ಮಾಡೋರು ನೋಡಿದ್ದೆ JK ಅಣ್ಣನೆಲ್ಲ. ಅವರು ನಂಗೆ ಒಂದಿನ ದಾರಿಲಿ ಸಿಕ್ಕಿದ್ರು. ಅವಾಗ ಹೇಳ್ಕೊಂಡೆ ಅವ್ರ ಹತ್ರ ಈ ಥರ ತುಂಬ ಹೊಡೆದ್ರು, ಬೈದರು, ಈ ಥರ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ. ಹಂಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ರಕ್ಷಣೆ ಕೊಟ್ಟು ಕಾಪಾಡಿ. ಶೋಭಾ ಅವರೇ, 1.5 ತಿಂಗಳ ಹಿಂದೆ ನಿಮಗೆ ಹಲ್ಲೆ ಮಾಡಿದ್ದಾರೆ. ನಿಮ್ಮ ಮೊಬೈಲ್ ಫೋನಿಗೆ ಹಾಗಾದರೆ ಶ್ರುತಿಯವ್ರ ಹತ್ರನೇ ಇದೆ, ನಿಮ್ಮ ಹತ್ರ ಇಲ್ವಾ? ಇಲ್ಲ, ನನ್ನ ಹತ್ರ ಇಲ್ಲ, ಅವ್ರ ಹತ್ರನೇ ಇದೆ. ನಿಮ್ಮ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಕ್ಕೆ ಟ್ರೈ ಮಾಡಿದ್ರಾ ಅಂತ? ಇಲ್ಲ, ಕೊಡಲ್ಲ, ಹೋಗಿ ನೀನು. ಇಲ್ಲ, ನಾನು ಮಾಡಿಲ್ಲ, ನನಗೆ ಗೊತ್ತಲ್ಲ ಇವ್ರ ಹತ್ರನೇ ಇದೆ ಅಂತ. ಕೇಳಿದ್ರಾ? ಕೊಡಲ್ಲ ಅಂತ ಹೇಳಿದ್ರಾ? ಇದೆ ಅಂತ ನಾನೇ ಮಾಡಿಲ್ಲ. 1 ವಾರ ಬಿಟ್ಟು ಹೋದೆ ನಾನು ಕೇಳೋಕ್ಕೆ ಅಂತ. ಇಲ್ಲ, ನಿನ್ನ ಹತ್ರ ಮಾತಾಡೋದಿದೆ, ನೀನು ಹೋಗು, ಹುಡುಗರನ್ನ ಕಳಿಸ್ತೀನಿ ಮನೆ ಹತ್ರ ಅಂತ ಹೇಳಿದ್ರು. ಆಮೇಲೆ ಯಾರನ್ನೂ ಕಳಿಸಿಲ್ಲ. ನೆನ್ನೆನೇ ಬಂದಿದ್ದು ನಮ್ಮ ಮನೆ ಹತ್ರ ರಾತ್ರಿ. ಇಬ್ಬರು ಬಂದಿದ್ರು ಬೈಕಲ್ಲಿ. 20ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ. ಯಾತಕ್ಕೆ ಏನು ಅಂತ ಗೊತ್ತಾಗ್ತಿಲ್ಲ. ಈಗ ಮುಖ್ಯವಾಗಿ ನಿಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ನೀವು ಹೇಳಿದ್ರಿ, ಅವ್ರು ಕರೆದ್ಬಿಟ್ಟು ನಿಮ್ಮನ್ನ ಈ ಥರ ಆರೋಪ ಮಾಡಿ ಹಲ್ಲೆ ಮಾಡಿದ್ರು ಅಂತ. ಆ ಹಲ್ಲೆ ನಡೆಯುವಾಗ ಸತೀಶ್ ಮತ್ತು ಬಾಲಾಜಿ ಅನ್ನೋರು ಇದ್ರು ಅಂತ ಹೇಳಿದ್ರಿ. ಯಾರಿದು ಸತೀಶ್ ಮತ್ತು ಬಾಲಾಜಿ? ಫಸ್ಟ್ ನಾನು ಹೋಗ್ಬೇಕಾದ್ರೆ ಸತೀಶ್ ಅನ್ನೋ ಹುಡುಗ ಇದ್ದರು, ಶ್ರುತಿ ಅಕ್ಕ ಇದ್ದರು, ಮುನಿಯ ಅನ್ನೋ ಹುಡುಗನೂ ಇದ್ದ, ಇನ್ನೊಬ್ಬ ಹುಡುಗ ನಂಗೆ ಗೊತ್ತಿಲ್ಲ, ಅವರು ಸತೀಶನ ಕಡೆ ಹುಡುಗ. ಅಷ್ಟು ಜನ ಇದ್ದರು. ನಾನು ಹೊಡೆದ ಆದಮೇಲೆ ಬಾಲಣ್ಣವ್ರನ್ನ ಕರೆಸಿದ್ದು ಫೋನ್ ಮಾಡಿ, ಶ್ರುತಿ ಅಕ್ಕ ಬಾ, ಇವಾಗ ಏನೋ ಹೇಳ್ತಾಳೆ ಕೇಳಿ ಇವಳು ಅಂತ. ಆವಾಗ ಅವ್ರು ಬಂದರು. ಏನಮ್ಮ ಹೇಳಿದ್ಯಾ, ಯಾಕೆಲ್ಲಿ ಏನು ಹೇಳಿದ್ಯಾ ಅಂತ ಕೇಳಿದ್ರು. ನಾನು ಏನು ಹೇಳಿಲ್ಲ ಅಣ್ಣ ಅಂತ ಹೇಳಿದೆ. ಅಲ್ಲ, ಈ ಬಾಲಾಜಿ ಮತ್ತು ಸತೀಶ್ ಹೇಳಿದ್ರಲ್ವಾ, ಅವರು ಏನು ಅಂತ ಶ್ರುತಿಯವರಿಗೆ ಹೇಗೆ ಪರಿಚಯ, ನಿಮ್ಗೆ ಗೊತ್ತಾ ಅದ್ರ ಬಗ್ಗೆ? ಹಾಂ, ನಮ್ಗೆ ಗೊತ್ತಿಲ್ಲಮ್ಮ. ಅದು ಬರ್ತಾರೆ ಹೋಗ್ತಾರೆ, ನಾವು ಕೆಲಸ ಮಾಡೋವಾಗ ಅಷ್ಟೇ ಇದ್ರಲ್ವ, ಮಾತಾಡ್ತಾ ಇದ್ರಲ್ಲ, ನೋಡಿದ್ದೀವಿ ಅಷ್ಟೇ. ಈಗ ನೀವು ಆರೋಪ ಮಾಡ್ತಾ ಇದ್ದೀರಾ ಈ ರೀತಿ, ಆದರೆ ನಿಮ್ಮ ಮೇಲೆ ಶ್ರುತಿಯವರು ಹೇಳೋದಂತಂದ್ರೆ ನೀವು ಅವ್ರ ಮನೆಯಲ್ಲಿ 1.5 ತಿಂಗಳ ಹಿಂದೆ ಅವ್ರ ಮನೇನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ, ದುರ್ಬಳಕೆ ಮಾಡ್ಕೊಂಡಿದ್ದೀರಾ, ಅವರ ವಿಚಾರಗಳನ್ನೆಲ್ಲ, ಪರ್ಸನಲ್ ವಿಚಾರಗಳನ್ನೆಲ್ಲ ಬೇರೆಯವ್ರಿಗೆ, ಅವ್ರಿಗೆ ಆಗದಿರೋರಿಗೆ ಹೇಳ್ತಾ ಇದ್ರಿ ಅಂತೆ, ಕಳ್ಳತನ ಕೂಡ ಮಾಡ್ತಾ ಇದ್ರಿ ಅಂತ. ಅದೇ ಅವರು ನನ್ನ ಕೈಯಲ್ಲಿ ನನಗೆ ಲೆಟ್ರ್ ಬರೆಯಕ್ಕೆ ಬರಲ್ಲ, ಸತೀಶ್ ಅವರೇ ಬರ್ದಿದ್ದಾರೆ ಲೆಟ್ರ್ ಬರೆದ್ಬಿಟ್ಟು. ಅಲ್ಲ, ಅವ್ರು ಆರೋಪ ಮಾಡ್ತಿದ್ದಾರೆ. ಈ ಆರೋಪ ಏನು ಅಂದ್ರೆ ಏನು ಹೇಳ್ತೀರಾ? ಈ ಆರೋಪ ಮೇಡಮ್ ಹತ್ರ ಹೇಳಿದ್ರು, ಶ್ರುತಿ ಅಕ್ಕನ ಹತ್ರ ಹೇಳಿದ್ರು.
ಅಂದರೆ ಅವರು ನನ್ನ ಕೈಲಿ ಎಬ್ಬಿಟ್ಟು ಒತ್ತಿಸ್ಕೊಟ್ರು, ಬಲವಂತ ಮಾಡಿ ಹಾಕಲ್ಲ ಅಂತ ಹೇಳಿದ್ರು ಕೇಳಿಲ್ಲ, ತುಂಬ ಬಲವಂತ ಮಾಡಿ ಒತ್ತಿಸ್ಕೊಂಡ್ರು. ಇವ್ರು 2 ಲಕ್ಷ ರೂಪಾಯಿ ಕಳ್ತನ ಮಾಡಿದಾಳೆ ಅಂತ ಹೇಳಿ ಸತೀಶ್ ಅನ್ನೋ ಹುಡುಗ ಹೇಳಿದ್ರು ಅಕ್ಕನಿಗೆ, ಶ್ರುತಿ ಅಕ್ಕನಿಗೆ, ಇವಳನ್ನ 2 ಲಕ್ಷ ರೂಪಾಯಿ ಕಳ್ತನ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಒಳಗಡೆ ತೆಳ್ಳು ಹಾಕ್ಸಿ ಜೈಲಿಗೆ ಅಂತ ಹೇಳಿದ್ರು. ಅವಾಗ ಒಂದು ಲೆಟ್ರ್ ಬರ್ದ ಆ ಹುಡುಗನೇ, ಸತೀಶ್ ಅನ್ನೋ ಹುಡುಗನೇ ಬರ್ದು ಲೆಟ್ರಲ್ಲಿ ನನಗೆ ಸೈನ್ ಬರಲ್ಲ ಅಂದ್ರೂ ಎಬ್ಬಿಟ್ಟು ಒತ್ತಿಸಿದ್ರು. ನಾನು ಒತ್ತಲ್ಲ ಅಂದ್ರೆ ಕೇಳಿಲ್ಲ. ಅವಾಗ ಅವ್ರು ಹೇಳಿದ್ರು ಅರ್ಧ ಮಾತ್ರ ಓದ್ತಾ ಇದ್ದೀನಿ, ಇನ್ನು ಅರ್ಧ ಓದಿಲ್ಲ, ಇನ್ನು ಅರ್ಧ ಆಮೇಲೆ ಓದಿ ಹೇಳ್ತೀನಿ ನಿಮ್ಗೆ ಅಂತ ಹೇಳಿದ್ರು. ನೀವು ದಿನ ಶ್ರುತಿ ಅವ್ರ ಮನೆಗೆ ಕೆಲಸಕ್ಕೆ ಹೋಗ್ತೀರಲ್ವಾ? ಕಳ್ತನ ಮಾಡಿದ್ದೆ 2 ಲಕ್ಷ ರೂಪಾಯಿ ನಾನೇ ಸ್ವತಃ ಒಪ್ಕೊಂಡಿದ್ದೀನಿ. ನೀವು ದಿನ ಅವ್ರ ಮನೆಗೆ ಕೆಲಸಕ್ಕೆ ಹೋಗ್ತೀರಾ? ಸತೀಶ್ ಮತ್ತೆ ಬಾಲಾಜಿ ಅವ್ರನ್ನ ದಿನ ನೋಡ್ತೀರಾ ಅವ್ರ ಮನೆಯಲ್ಲಿ? ಹಾಂ, ಇಲ್ಲ ಅದೇ ಒಂದ್ ದಿವಸ ನೋಡ್ರು, ಒಂದ್ ದಿವಸ ನೋಡ್ತಿರ್ಲಿಲ್ಲ, ಇಲ್ಲ 2 ದಿವಸಕ್ಕೆ ಒಂದ್ಸಲಿ ಆದ್ರೂ ಇರ್ತಾ ಇದ್ರು. ಈಗ ಶ್ರುತಿ ಅವರು ಹೇಳೋದು 1.5 ತಿಂಗಳ ಹಿಂದೆ ಅವರು ಚುನಾವಣಾ ಪ್ರಚಾರಕ್ಕೆ ಹೋದಾಗ ನಿಮಗೆ ಮನೆ ಬಿಟ್ಟು ಹೋಗಿದ್ರಂತೆ, ನೀವು ಅವ್ರ ಮನೆಯಲ್ಲಿ ಇರ್ತಿದ್ರಿ ಅಂತೆ. ಸೊ ಅದು ನಿಜನಾ? ನಾನು ಅದೇ ಕೆಲಸ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೆ. ಹಾಂ, ಕೆಲಸ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ ನಾನು ಅಷ್ಟೇ, ಅಲ್ಲೇ ಇರ್ತಾ ಇರಲಿಲ್ಲ ನಾನು. ನಿಮ್ಮ ಜೊತೆ ಮತ್ತೆ ಯಾರು ಇರ್ತಿದ್ರು? ಅವರ ಮನೆಯಲ್ಲಿ ಇರ್ತಾ ಇರಲಿಲ್ಲ? ಟೈಮ್ ಇರೋದು 9 ಗಂಟೆ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಇನ್ನೊಬ್ಬ ಹುಡುಗ ಇರ್ತಾ ಇದ್ದ, ಅವನು ಅವ್ರ ಮನೆ ನೋಡ್ಕೊಳ್ಳೋನು, ಮುನಿಯಾ ಅಂತ ಇದ್ದ. ಸೊ ಆ ಟೈಮಲ್ಲಿ ನನ್ನ ಮನೆನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವರು, ನನ್ನ ಮನೆ ಸಾಮಾನುಗಳನ್ನೆಲ್ಲ ಕದ್ದಿದ್ದಾರೆ ಅಂತ ಹೇಳಿದ್ರು ಶ್ರುತಿ ಅವರು. ಏನು ಹೇಳ್ತೀರಾ? ಇಲ್ಲಮ್ಮ, ನಾವು ಭಿಕ್ಷೆನಾದ್ರೂ ಮಾಡಿ ತಿಂತೀವಿ, ಆ ಥರ ಕಳ್ತನ ಎಲ್ಲ ಮಾಡೋಕ್ಕೋಗಲ್ಲಮ್ಮ. ಶ್ರುತಿ ಅಕ್ಕವರೇ ನನ್ನ ಮೇಲೆ ಈ ಥರ ಆಪಾದನೆ ಹೊರಿಸಿದ್ದಾರೆ. ಈ ಥರ ಇವಳಿಗೆ ಕೇಸ್ ಈ ಥರ ಹಾಕ್ಬಿಟ್ಟು ಒಳಗಡೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅದು ಹೇಳಿದ್ದಾರೆ ಅವ್ರು ನನ್ನ ಹತ್ರ, ನೀನೇನಾದ್ರು ವಿಚಾರ ಬಾಯಿ ಬಿಟ್ಟರೆ ಈ ಲೆಟ್ರ್ ತೊಗೊಂಡು ನಾನು ಪೊಲೀಸ್ ಕೊಡ್ತೀನಿ, ಪೊಲೀಸ್ ನಿಂಗೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅದನ್ನು ಹೇಳಿದ್ರು. ಕಳ್ತನ ಆರೋಪ ಹೋಗ್ಲಿ, ನೀವೇನೋ ಮನೆ ವಿಚಾರಗಳನ್ನೆಲ್ಲ ಬೇರೆಯವ್ರಿಗೆ, ಅವ್ರು ಆಗದಿರೋರಿಗೆಲ್ಲ ಹೇಳ್ತಿದ್ರಂತೆ, ಚಾಡಿ ಹೇಳ್ತಿದ್ರಂತೆ, ಅದು ನಿಜನಾ? ಹಾಂ, ಅದೇ ಹೇಳಿಲ್ಲಮ್ಮ, ನಾನು ಯಾರ ಹತ್ರನೂ ಹೇಳಿಲ್ಲ. ಯಾರ ಬಗ್ಗೆ ಅವ್ರು ಹೇಳಿದ್ದು? ಅಂದರೆ ಆಗದಿರೋರ ಮನೇಲೂ ಕೂಡ ನೀವು ಕೆಲಸ ಮಾಡ್ತಿದ್ರಿ ಅಂತೆ, ಇವ್ರ ಬಗ್ಗೆ ಅವ್ರಿಗೆ ಹೋಗಿ ಹೇಳ್ತಾ ಇದ್ರಿ ಅಂತ. ಯಾರ ಬಗ್ಗೆ ಅವ್ರು ಹೇಳಿದ್ದು? ಅದೇ ನೀನು ನಮ್ಮನೆ ವಿಷಯದಲ್ಲಿ ಅಕ್ಕಪಕ್ಕದಲ್ಲಾಗಲಿ ಯಾರಿಗೂ ಹೋಗಿ ಹೇಳಿದ್ಯಾ, ನೀನು ಏನು ಹೇಳಿದ್ಯಾ ಒಪ್ಕೊಂಬಿಡು ಅಂತ ಹೇಳಿದರು. ಇಲ್ಲ, ನಾನು ಯಾರಿಗೂ ಹೇಳಿಲ್ಲ ಅಂದರೆ ಹೇಳಿಲ್ಲ ಅಂತ ಹೇಳಿದೆ. ಸೊ ಅವ್ರಿಗೆ ಆಗದಿರೋರ ಮನೇಲಿ ನೀವು ಕೆಲಸ ಮಾಡ್ತಿದ್ರಿ ಅಂತಂದ್ರು. ಅವ್ರು ಯಾರಂತ ಗೊತ್ತಾ? ಯಾರ ಬಗ್ಗೆ ಹೇಳಿದ್ದು ಶ್ರುತಿ ಅವರು ಅಂತ? ಇಲ್ಲ, ಅವ್ರು ಹೇಳಿದ್ದು ನೀವು ಯಾರ ಮನೆಗೆ ಹೋಗಿ ಏನು ಹೇಳಿದ್ಯಾ ಅಂತ ನಿಜ ಒಪ್ಕೊಬಿಡು ಅಂತ ಹೇಳಿ. ನಾನು ಯಾರ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರು ಕೇಳಿಲ್ಲ. ಓಕೆ ಶೋಭಾ ಅವರೇ, ನಾನು ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಸೊ ವೀಕ್ಷಕರೇ, ಮನೆಗೆಲಿಸ್ದಾಕೆ ಶೋಭಾ ಅವ್ರು ಏನು ಹೇಳ್ತಾ ಇದ್ರು ಅಂತ ನೋಡಿದ್ರಿ.